ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. 8 ವರ್ಷ ಕಂಪ್ಲೀಟಾಗಿ 9ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಯಜಮಾನ್ರಿಗೆ ಒನ್ಸ್ ಅಗೇನ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ಕಿತ್ತಾಡ್ಕೊಂಡು ಬೈದಾಡ್ಕೊಂಡು ಗುದ್ದಾಡ್ಕೊಂಡು ಅಂತೂ ಇಂತೂ ನಮ್ಮ ಯಜಮಾನ್ರ ಜೊತೆ 8 ವರ್ಷ ಸರ್ವಿಸ್ ಮುಗಿಸಿದ್ದೀನಿ. ನನಗೆ ಜಾಸ್ತಿ ಫ್ರೆಂಡ್ಸ್ ಎಲ್ಲ ಯಾರೂ ಇಲ್ಲ. ಯಾಕಂದರೆ ಫ್ರೆಂಡಾಗಿ, ಗಂಡನಾಗಿ, ಅಪ್ಪನಾಗಿ, ಅಮ್ಮನಾಗಿ, ನನ್ನ ಕಷ್ಟ ಸುಖ ಎಲ್ಲದರಲ್ಲೂ ನಮ್ಮ ಯಜಮಾನರು ನನ್ನ ಜೊತೆಗೆ ನಿಂತಿದ್ದಾರೆ. ಹಾಗಾಗಿ ನಾನು ಜಾಸ್ತಿ ಯಾರೂ ಫ್ರೆಂಡ್ಸ್ನ ಮಾಡ್ಕೊಳಕ್ಕೆ ಇಷ್ಟಪಡಲ್ಲ. ನನಗೆ ಮಕ್ಕಳಿಲ್ಲದೆ ಇದ್ದಾಗ ಅಷ್ಟೇ ನಮ್ಮ ಮನೆಯವರು ಮಕ್ಕಳಾಗಿಲ್ಲ ಅಂದರೆ ನೀನೇನು ತಲೆ ಕೆಡಿಸ್ಕೊಬೇಡ, ಯಾಕಂದರೆ ನನಗೆ ನೀನೇ ಮಗು, ನಿನಗೆ ನಾನೇ ಮಗು ಅಂತ ಆವಾಗಲೇ ನನಗೆ ಹೇಳ್ಬಿಟ್ಟಿದ್ರು. ಆ ಕೂಗು ದೇವರಿಗೆ ಕೇಳಿಸ್ತಾ ಏನೋ ಗೊತ್ತಿಲ್ಲ. ನನಗೆ 2 ಮಕ್ಕಳು ಕೂಡ ಆಗಿದೆ ಇವಾಗ. ಅದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಮ್ಮ ಯಜಮಾನ್ರನ್ನ ನಾನು ಪಡೆಯೋಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ. ಕೆಲವರೆಲ್ಲ ನನಗೆ ಹೇಳಿದ್ರು, ಅವನ್ನ ಮದುವೆ ಆಗಬೇಡ, ಅವನಿಗೆ ಹುಷಾರಿರಲ್ಲ ಅವಾಗವಾಗ ಅಂತ. ನಾನು ಕೆಲಸ ಮಾಡೋ ಜಾಗದ ಹತ್ರ ಎಲ್ಲ ನನಗೆ ಹೇಳ್ಕೊಟ್ರು. ನಾನು ಹೇಳಿದೆ, ಇಲ್ಲ ಇವಾಗೇನೋ ಮದುವೆ ಆಗಿಲ್ಲ ಹೇಳ್ಕೊಡ್ತೀರಾ, ಅಕಸ್ಮಾತ್ ಅವರಿಗೆ ನಾನು ಮದುವೆ ಆಗಿ ಅವ್ರಿಗೆ ಆ ಥರ ಆಗಿದ್ದಿದ್ರೆ ಏನು ಮಾಡ್ತಿದ್ರಿ? ಆವಾಗ ನಾನೇನು ಮಾಡ್ತಾ ಇರಲಿಲ್ಲ ಅಲ್ಲ, ಜೊತೆಗೆ ಇದು ಸಂಸಾರ ಮಾಡ್ತಿದ್ದೆ. ಹಾಗಾಗಿ ನಾವು ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಏನಂದರೆ ಏನೂ ಮಾಡಿಲ್ಲ. ನಾವು ಸುಮ್ಮನೆ ವೆಡ್ಡಿಂಗ್ ಆ್ಯನಿವರ್ಸರಿ ಅಷ್ಟೇ. ಮದುವೆ ಆಗಿದ್ದು ಒಂದು ದಿನ ದೇವಸ್ಥಾನಕ್ಕೆಲ್ಲ ಹೋಗವು, ಬಟ್ ದೇವಸ್ಥಾನಕ್ಕೆ ಈ ಸಲ ಹೋಗೋಕ್ಕಾಗಲಿಲ್ಲ ಕಾರಣಾಂತರಗಳಿಂದ. ಹಾಗಾಗಿ ನಮ್ಮ ಮನೆಯವರಿಗೆ ನಾನು ಎಷ್ಟು ಖುಷಿ ಅನ್ನೋದಕ್ಕಿಂತ 7 ಜನ್ಮ ಆದ್ರೂ ನಾನು ನಿಮಗೆ ಹೆಂಡತಿಯಾಗಿ ಸಿಗಬೇಕಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ನೀವಂತೂ ಪ್ರಾರ್ಥನೆ ಮಾಡ್ಕೋತಿರೋ ಬಿಡ್ತೀರೋ ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಅಷ್ಟೊಂದು ಗೋಳಾಡಿಸ್ತೀನಿ ಕೂಡ ನಿಮ್ಮನ್ನು.